ಕರ್ನಾಟಕ ಯುವ ತಲೆಮಾರುಗಳಿಗೆ ಶೋಷಿತ ಮತ್ತು ದಮನಿತರಿಗೆ ಧ್ವನಿಯಾಗಿ ಸಾಮಾಜಿಕ ನ್ಯಾಯದ ಪರವಾಗಿ ನಮ್ಮಂಥವ್ರು ಎಲ್ಲರಿಗೂ ಕೂಡ ಗುರುವಾಗಿ ಮಾರ್ಗದರ್ಶನ ಮಾಡ್ತಾ ಇರೋರು ನಮ್ಮ ಡಾಕ್ಟರ್ CS ದ್ವಾರಕನಾಥ್ ಸರ್ ಅವರು. ದಯವಿಟ್ಟು ಸರ್ ವೇದಿಕೆ ನಮ್ಮ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಡ್ತೀನಿ. ಕಥೆಗಳನ್ನೇ ಓದದೇ ಇರುವಂಥ ಒಬ್ಬರನ್ನ ಮುಖ್ಯ ಅತಿಥಿಯಾಗಿ ಕೂರಿಸಿದ್ದೀರಿ. ಈ ಕಥೆಗಳನ್ನು ನಾನು ಓದಿಲ್ಲ. ಈಗ ಬರೋವಾಗ ಕಾರಲ್ಲಿ ಮೊದಲ ಕತೆ ಓದ್ತೆ ಅದ್ರ ಬಗ್ಗೆ ಹೇಳೋಣ ಅಂತಂದರೆ ಅವ್ರು ಆಗಲೇ ಹೇಳಿಬಿಟ್ರೆ ಈಗಾಗಲೇ ಇಬ್ಬರು ಮಾತಾಡಿರುವಂತಹ ಕತೆಗಾರರು ಭಾಳ ಸುದೀರ್ಘವಾಗಿ ಇದನ್ನು ಹೇಳಿದ್ದಾರೆ. ನನಗೆ ಕತೆ ಓದದೇ ಇರೋದ್ರಿಂದ ಕತೆ ಓದಿದ್ರು ನನಗೇನು ಹೇಳೋಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ಕಥೆನ ಎಂಜಾಯ್ ಮಾಡ್ತೀನಿ ನಾನು, ಆದರೆ ಅದನ್ನ ವಿಶ್ಲೇಷಣಾತ್ಮಕವಾಗಿ ಸಾಹಿತಿ ಥರ ಹೇಳೋಕ್ಕೆ ನನಗೆ ಆಗಲ್ಲ, ನನಗೆ ಬರಲ್ಲ. ನನಗೆ ಅದು ಬಹುಶಃ ಬರಗೂರು ಮಿಶ್ರಿಗೆ ಗೊತ್ತಿದೆ. ನಾನು ಇಷ್ಟು ವರ್ಷವರೆಗೂ ನಾನು ಅಪರಾಧ ಮಾಡೋದು ನೋಡೇ ಇಲ್ಲ ಅವ್ರನ್ನ. ನನಗೆ ಜಾಹ್ನವಿ ಬಗ್ಗೆ ಒಂದೆರಡು ಮಾತು ಹೇಳ್ಬೋದು ಅಂತ. ಜಾಹ್ನವಿ ಮೇಡಮ್ ನನಗೆ ಬಹುಶಃ 40 ವರ್ಷದ ಪರಿಚಿತರು. ನಾವೆಲ್ಲ ಲಂಕೇಶ್ ಪತ್ರಿಕೆಯಲ್ಲಿ ಒಟ್ಟಿಗೆ ಬರೀತಾ ಇದ್ದಂಥವ್ರು, ಲಂಕೇಶರ ದುಷ್ಟಕೂಟದಲ್ಲಿದ್ದಂಥವ್ರು. ಲಂಕೇಶ್ ಎಲ್ಲರೂ ನಮ್ಮನ್ನೆಲ್ಲ ದುಷ್ಟಕೂಟ ಅಂತ ಕರ್ತಿದ್ರು. ಅಲ್ಲಿ ಅಗ್ರಹಾರ ಕೂತಿದ್ದಾರೆ, ಇಲ್ಲಿ ಬಸವರಾಜ್ ಕೂತಿದ್ದಾರೆ. ಅದರಲ್ಲಿ ಒಬ್ಬ ಮಹಿಳಾ ಸಹಚರರು ಜಾಹ್ನವಿ ಮೇಡಮ್ ದುಷ್ಟಕೂಟದಲ್ಲಿ. ಮೇಷ್ಟ್ರಿಗೆ ಭಾಳ ಪ್ರೀತಿ ಜಾಹ್ನವಿ ಮೇಡಮ್ಗೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಜಾಹ್ನವಿ ಮೇಡಮ್ ಅವರ ತಂದೆ ತಿಪ್ಪೇಸ್ವಾಮಿ, ಡಾಕ್ಟರ್ ತಿಪ್ಪೇಸ್ವಾಮಿ ಅವ್ರ ಬಗ್ಗೆ ಅಪಾರವಾದಂತಹ ಗೌರವ ಮತ್ತು ಪ್ರೀತಿ ಲಂಕೇಶ್ ಅವ್ರಿಗಿತ್ತು. ಅವರ ಮುಟ್ಟಿಸಿಕೊಂಡವರು ಕಥೆಯನ್ನು ಓದಿದ್ದು ಅಂತ ಹೇಳಿದ್ರೆ ಅವರೆಷ್ಟು ಗಾಢವಾಗಿ ಆ ತಿಪ್ಪೇಸ್ವಾಮಿಯವರ ಅನುಭವವನ್ನು ಒಂದು ಕಥೆಯಾಗಿ ಹೇಳ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ನಾನು ಕೂಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಅನೇಕ ಸಲ ತಿಪ್ಪೇಸ್ವಾಮಿಯವ್ರನ್ನ ಭೇಟಿ ಮಾಡಿದ್ದೀನಿ. ಅವರ ಮಾನವೀಯತೆ, ಅವರ ಅತ್ಯುತ್ತಮವಾದ ವೈದ್ಯರು, ಕಣ್ಣಿನ ವೈದ್ಯರು, ಅದರದೇ ಮುಟ್ಟಿಸಿಕೊಂಡು ಕತೆ. ಆ ಕಥೆನ ನಾನು ಪೂರ್ತಿ ಹೇಳೋಕ್ಕೆ ಇಷ್ಟಪಡಲ್ಲ, ನೀವು ಓದಿ ಅದನ್ನ. ಅದು ಅತ್ಯಂತ ಅದ್ಭುತವಾದ ಕತೆ. ನನಗೆ ಜಾಹ್ನವಿ ಕಾಣಿಸುವಂಥದ್ದು ತಿಪ್ಪೇಸ್ವಾಮಿಯವರ ಮುಂದುವರೆದ ಭಾಗವಾಗಿ ನನಗೆ ಕಾಣಿಸ್ತಾರೆ. ದಟ್ ಇಸ್ ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ತಿಪ್ಪೇಸ್ವಾಮಿ ನನಗೆ. ಈ ಜಾಹ್ನವಿ ಮೇಡಮ್ ಅವರ ಕಥೆಗಳ ಬಗ್ಗೆ ಹೇಳೋದಕ್ಕಿಂತಲೂ ಇತ್ತೀಚೆಗೆ ಅವರೇ ಒಂದು ಕಥೆಯನ್ನು ಮಾಡಿದಂಥ ಒಂದು ಇನ್ಸಿಡೆನ್ಸನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸುಮಾರು 5-6 ತಿಂಗಳ ಹಿಂದುಗಡೆ ನಾನು, ಜಾಹ್ನವಿ ಅವರು, ನಮ್ಮ ಚಮನ್ ಪರಸಾನ ಬಂದಿದ್ದಾರೆ, ವೇಣು ಮತ್ತು ದಿಲಾವರ್, ನಾವು ದಾವಣಗೆರೆಗೆ ಹೋಗಿ ಅಲ್ಲಿಂದ ನಾವು ಒಂದು ದಕ್ಕಲಿಗರ ಕಾಲೋನಿಗೆ ಹೋದ್ವಿ. ಅದು ಸುಮಾರು ಒಂದು 20 ಕಿಲೋಮೀಟರ್ ದೂರದಲ್ಲಿತ್ತು ದಕ್ಕಲಿಗರ ಕಾಲೋನಿ. ಅಲ್ಲಿಗೆ ಹೋದ್ವಿ. ದಕ್ಕಲಿಗರು ಅಂದರೆ ಭಾಳ ಚೆನ್ನಾಗಿ ಗೊತ್ತಿರಲಿಲ್ಲ. ಬಹುಶಃ ಜಾಹ್ನವಿ ಮೇಡಮ್ ಹೇಳಿದ್ರು, ಆದರೆ ಅವ್ರಿಗೂ ಕೂಡ ವಿವರಗಳು ಗೊತ್ತಿರಲಿಲ್ಲ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ದಕ್ಕಲಿಗರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು, ನಿಮಗೆ ಗೊತ್ತಿದೆ. ಹೊಲೆಯರು, ಮಾದಿಗರು ಕೂಡ ದಕ್ಕಲಿಗರನ್ನು ಹೊರಗಡೆ ಸೇರಿಸ್ಕೊಳ್ಳಲ್ಲ ಅಂತ ಒಂದು ಅಸ್ಪೃಶ್ಯ ಸಮುದಾಯ. ಭಾಳ ದೂರ ಇಟ್ಟಿದ್ದಾರೆ. ಅಲ್ಲಿ ಹಂದಿಗಳು ಇರುವಂತಹ ಕೊಚ್ಚೆಯ ಇದರಲ್ಲಿ ಮತ್ತು ಒಂದು ಸ್ಮಶಾನದ ಪಕ್ಕದಲ್ಲಿ ಅವರು ಗುಡಿಸಲುಗಳು ಹಾಕ್ಕೊಂಡು ಬದುಕ್ತಾ ಇದ್ರು. ನಾವು ಅಲ್ಲಿ ಹೋದ್ವಿ, ತಹಸೀಲ್ದಾರ್ನ ಅಲ್ಲಿಗೆ ಕರೆಸಿದ್ವಿ. ಅದು ಏನೇನು ಸಮಸ್ಯೆ ಇದೆ ಎಲ್ಲ ಬಗೆಹರಿಸ್ಕೊಂಡು ಬಂದ್ವಿ. ನಾನು ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ಜಾಹ್ನವಿ ವಾಸ್ ವೆರಿ ಡಿಸ್ಟರ್ಬ್. ಏನು ಸರ್ ಇದು, ಈಗ ನಮ್ಮ ಇದರಲ್ಲೇ ಹಿಂಗೆಲ್ಲ ಇದೆಯಾ ಸರ್ ಒಂಥರ ಅಷ್ಟೊಂದು ಡಿಸ್ಟರ್ಬ್ ಆಗಿತ್ತು. ಆಮೇಲೆ ನಾವು ಬಂದುಬಿಟ್ವಿ. ಅವ್ರಿಗೆ ಏನು ಮಾಡಬೇಕು, ಅವ್ರಿಗೆ ಏನೇನು ಮಾಡಬೇಕು, ಸರ್ಕಾರದ ಏನೇನು ಮಾಡಿಸ್ಬೇಕು ಅಂತ ಆಲೋಚನೆ ಮಾಡಿಕೊಂಡು ಬಂದುಬಿಟ್ವಿ. ಆದರೆ ನಮ್ಮ ಚಮನ್ ಪರಸಾನ ಏನು ಮಾಡಿದ್ರು, ಜಾಹ್ನವಿ ಸೇರಿಕೊಂಡು ಅವ್ರಿಗೊಂದು ಟ್ರೈನಿಂಗ್ ಮಾಡೋಣ, ಅದೊಂದು 20 ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೊಂದು ಟ್ರೈನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ ಮಾಡಿ ಯಾರೋ ಒಬ್ಬರನ್ನ ಇವ್ರನ್ನ ಹಿಡಿದು ಅಲ್ಲಿ ಟ್ರೈನಿಂಗ್ ಕೊಡಿಸುವಂಥ ಕೆಲಸನ ಮಾಡಿದ್ರು. ಆ ಟ್ರೈನಿಂಗ್ ಏನಪ್ಪ ಅಂತ ಹೇಳಿದ್ರೆ, ಆ ದಕ್ಕಲಿಗರ ಹೆಣ್ಮಕ್ಳಿಗೆ ಅವರು ಅಡಿಕೆಯಲ್ಲಿ ತಟ್ಟೆ ಮಾಡುವಂಥದ್ದು. ಅಡಿಕೆಯಲ್ಲಿ ತಟ್ಟೆ ಮಾಡೋದನ್ನು ಅವ್ರು ಕಲಿಸಿ ಬಂದಿದ್ದಾರೆ. ಈಗ ಅವರು ತಟ್ಟೆ ಮಾಡ್ತಾ ಇದ್ದಾರೆ. ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾದವರ ತಟ್ಟೆಯಲ್ಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಅದು
ಜಾಹ್ನವಿಯವರ ಮತ್ತು ಚಮನ್ ಪರ್ಸನ ಅಂತವರ ನಿಜವಾದ ಕಥೆ ಅಂತ ಹೇಳ್ತಾ ಮತ್ತಷ್ಟು ಜಾಹ್ನವಿ ಇಂಥ ಕಥೆಗಳನ್ನು ಬರೀಲಿ, ಇನ್ನಷ್ಟು ಪಾಪ್ಯುಲರ್ ಆಗಲಿ. ಬಹುಶಃ ನಾನು ಒಂದು ಕಥಾ ಸಂಕಲನ ಬಿಡುಗಡೆಗೆ ಇಷ್ಟನ ಬೆಂಗಳೂರಲ್ಲಿ ನೋಡೇ ಇರಲಿಲ್ಲ. ಒಂಥರ ನಮಗೆ ಭಾಳ ಪಾಪ್ಯುಲರ್ ಅಂತ ಅನಿಸ್ತಾ ಇದೆ ಮೇಡಮ್. ನಮ್ಮ ಹೊಟ್ಟೆ ಕಿಚ್ಚು ಆಗುವಷ್ಟು ಪಾಪ್ಯುಲರ್ ಆಗ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅಷ್ಟು ಅದ್ಭುತವಾದಂತಹ ಕಥೆಗಾರ್ತಿ ಮೇಡಮ್ ಅಂತ ಹೇಳ್ತಾ, ಯಾಕಂದರೆ ಕಥೆಗಳ ಬಗ್ಗೆ ನನಗೂ ಕೂಡ ಲಾಸ್ಟ್ ಟೈಮು ಈ ಮೇಷ್ ಹೇಳ್ತಾ ಇದ್ರು ಹಳೆ ವರ್ಷಗಳಿಂದ, ನೀನು ಕತೆ ಬರಿ ಅಂತ. ನಾನು ಬರೆದಿರಲಿಲ್ಲ. ಆ ಕೋವಿಡ್ ಟೈಮಲ್ಲಿ ಸುಮ್ಮನೆ ಇಲ್ಲಾರ್ದೆ ಒಂದು 10 ಕತೆ ಬರೆದ್ಬಿಟ್ಟೆ. 10 ಕತೆ ಬರೆದ್ಬಿಟ್ಟೆ. ಒಬ್ಬರು ಆವಾಗ ತಾನೇ ನಾನೊಂದು ಒಂದು ಒಂದು ಕಾಮೆಂಟ್ ಮಾಡಿದೆ, ಸರ್ ನಾನು ಏನಿದು ಕನ್ನಡದ 7 ಪತ್ರಿಕೆಗಳಿಗೆ ಒಂದೇ ಜಾತಿಯವರೇ ಸಂಪಾದಕರಿದ್ದಾರೆ ಅಂತ ಒಂದು ಕಾಮೆಂಟ್ ಮಾಡಿಬಿಟ್ಟಿದ್ದೆ. ಅವರೆಲ್ಲರೂ ಕೂಡ ನನ್ನ ಮೇಲೆ ಕಂಡಿಟ್ಬಿಟ್ರು. ಆಮೇಲೆ ಇದು ಒಬ್ಬ ಸ್ನೇಹಿತರು ಸುಮ್ಮನೆ ಇಲ್ಲಾರ್ದೆ, ಸರ್ ನೀವು ಒಂದು ಕಥೆನ ದೀಪಾವಳಿ ವಿಶೇಷಕ್ಕೆ ಕಳಿಸಿ ಅಂದರು. ಸುಮ್ಮನೆ ಇಲ್ಲಾರ್ದೆ, ಈ ವಯಸ್ಸಲ್ಲಿ 60 ವರ್ಷ ಆದಮೇಲೆ ನಾನು ಕತೆ ಬರೆಯೋದು, ದೀಪಾವಳಿ ವಿಶೇಷದಲ್ಲಿ ಪ್ರೈಸ್ ತಗೊಳ್ಳೋದಲ್ಲ ಯಾಕೆ ಅಂದರೆ, ಇಲ್ಲ ಸರ್ ನೀವು ಕಳಿಸಿ, ಅದು ಮಜಾ ನೋಡಿ ಅಂತ ಕತೆ ಕಳಿಸ್ದೆ. ಕತೆ ಹೆಂಗೆ ಕಳಿಸೋದು ಕೂಡ ಗೊತ್ತಿರಲಿಲ್ಲ. ಅವ್ರು ಇದರಲ್ಲಿ ಕಳಿಸ್ಬೋದು, ಮೇಲಲ್ಲಿ ಕಳಿಸ್ಬೋದು ಅಂತೇಳಿ ಇಮೇಲ್ ಮೂಲಕ ಅವರೇ ಹೆಲ್ಪ್ ಮಾಡಿದ್ರು. ಇಮೇಲ್ ಮೂಲಕ ಕಥೆನ ಕಳಿಸ್ಕೊಟ್ಟೆ. ದೀಪಾವಳಿ ವಿಷಯದಲ್ಲಿ ಬರ್ಬೋದು ಅಂತ ಒಂದು ಆಸೆ ಇತ್ತು, ಬರಲಿಲ್ಲ. ಅದು ಒಂದು ಮೆಚ್ಚುಗೆ ಪಟ್ಟ ಕಥೆಯೂ ಬರಲಿಲ್ಲ. ಆಮೇಲೆ ತೀರ್ಪುಗಾರರದ್ದು ಎಲ್ಲ ಓದಿದೆ. ತೀರ್ಪುಗಾರರೊಬ್ಬರು ನನಗೆ ಪರಿಚಿತರು. ಅವ್ರಿಗೊಂದು ದಿವಸ ಸಿಕ್ಬಿಟ್ಟು, ಸರ್ ನನ್ನೊಂದು ಕತೆ ಇದೆ, ಅವ್ರು ಕೊಡ್ಲ ಅಂತ ಕೇಳಿದ್ರು. ಅದೇ ಕಥೆನ ಅವ್ರು ಕೊಟ್ಟೆ. ಅವ್ರ ಕತೆ ಓದಿದ್ರು. ಕತೆ ಓದಿ ಭಾಳ ಚೆನ್ನಾಗಿದೆ, ಇದನ್ನ ನೀವು ಇದಕ್ಕೆ ಏನು ದೀಪಾವಳಿ ವಿಶೇಷ ಕಳಿಸ್ಬೇಕಾಗಿತ್ತು ಅಂತ. ಸರ್ ನಾನು ಕಳಿಸಿದ್ದೆ ಅಂತ ಹೇಳಿದೆ. ಮುಂದೆ ಮಗ ಎಡಿಟರ್ ಅಲ್ಲೇ ಅದು ಮುಗಿಸ್ಬಿಟ್ಟಿದ್ದಾನೆ, ನನ್ನವ್ರಿಗೂ ಬಂದೇ ಇಲ್ಲ ಅದು ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ಹಾಗೆ ಕಥಾಲೋಕದ ರಾಜಕಾರಣ ಆಗಿರುತ್ತೆ. ನಮ್ಮ ಜಾಹ್ನವಿ ಅಂತ ಅವ್ರದ್ದು, ದಯಾ ಗನಘಟ್ಟ ಅಂತ ಅವ್ರ ಕಥೆಗಳು ಹೆಚ್ಚೆಚ್ಚು ವಿಮರ್ಶೆ ಆಗಬೇಕು. ಇಲ್ಲಿ ಅಗ್ರಹಾರ ನಮ್ಮ ರಾಜಪದಳು ಅಂತ ಕುಂತಿದ್ದೀನಿ. ನಾನು ಹೇಳುವಂಥದ್ದು ಅದು ಕತೆ ಇದರಲ್ಲಿ ಪ್ರಕಟ ಆಗದಿದ್ರೂ ಚಿಂತೆ ಇಲ್ಲ. ಮುಖ್ಯವಾದ ಪತ್ರಿಕೆಗಳಲ್ಲಿ ಇಂಥ ಹೊಸಬರು ಕಥೆಗಳನ್ನು ಬರೆದಾಗ ಭಾಳ ಜನ ಇದ್ದಾರೆ ಸರ್. ಯಂಗ್ಸ್ಟರ್ಸು ಸಿಕ್ಕಾಪಟ್ಟೆ ಭಾಳ ಚೆನ್ನಾಗಿ ಬರೀತಾ ಇದ್ದಾರೆ. ಅವ್ರ ಕಥೆಗಳನ್ನು ಒಂದು ವಿಮರ್ಶೆ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಕೂಡ ಆ ಕಥೆಗೆ ಒಂದು ರೆಕಗ್ನಿಷನ್ ಇರುತ್ತೆ. ಭಾಳ ಚೆನ್ನಾಗಿ ಬರೀತಾ ಇದ್ದಾರೆ ಕಥೆಗಳು. ಆ ಕಥೆಗಳನ್ನು ಯಾರು ಕೂಡ ವಿಮರ್ಶೆ ಮಾಡ್ತಾ ಇಲ್ಲ ಅನ್ನೋಂತಹ ನಿಜವಾಗ್ಲೂ ಗಾಢವಾದ ನೋವು ನನಗಿದೆ. ಇನ್ನು ಮುಂದೆ ಆದರೂ ಈ ಕಥೆಗಳ ಬಗ್ಗೆ ಹೆಚ್ಚು ಜನ ಬರೀಬೇಕು. ಭಾಳ ಜನ ವಿಮರ್ಶಕರು ನಮ್ಮಲ್ಲಿ ಇದ್ದೀರಿ ಅಂತ ಹೇಳ್ತಾ, ಈ ಒಂದು ಸಂದರ್ಭಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.